ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ಪಾಠ ವಾಸ್ತವ ಸಂಖ್ಯೆಗಳ ಮುಂದುವರಿದ ಭಾಗವನ್ನು ನಾವು ನೋಡೋಣಂತೆ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 1.1ರ 3 ಮತ್ತು 4ನೇ ಲೆಕ್ಕವನ್ನು ನಾವು ನೋಡಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 1.1ರ 5, 6 ಮತ್ತು 7ನೇ ಲೆಕ್ಕವನ್ನು ನಾವು ತಿಳಿದುಕೊಳ್ಳೋಣ. 5ನೇ ಪ್ರಶ್ನೆ ಹೇಗಿದೆ ಅಂತಂದ್ರೆ, n ದ ಯಾವುದೇ ಬೆಲೆಗೆ 6n ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಕೊಟ್ಟಿದ್ದಾರೆ. ನಾವು ಏನ್ ಮಾಡೋಣ ಅಂದ್ರೆ, n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿರಲಿ ಅಂತ ಭಾಗ ಹೋಗೋದಿಲ್ಲ. ಆದ್ರೆ ಏನು 6 ಅನ್ನೋದು 2ರಿಂದ ಭಾಗ ಹೋಗುತ್ತೆ, ಆದ್ರೆ ಏನು 5ರಿಂದ ಭಾಗ ಹೋಗೋದಿಲ್ಲ. ಇಲ್ಲಿ 6n ಇದರ ಅವಿಭಾಜ್ಯ ಅಪವರ್ತನವಾಗಿ 5 ಕಂಡು ಬರುವುದಿಲ್ಲ. ಇಲ್ಲಿ ನೋಡಿ, ಇದರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಬರ್ತಾವೆ? 2 ಮತ್ತು 3 ಬರ್ತಾವೆ, ಆದ್ರೆ 5 ಬರೋದಿಲ್ಲ. ಅದಕ್ಕಾಗಿ 6n ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ನಾವು ಹೇಳಬಹುದು. 0ಯಿಂದ ಕೊನೆಗೊಳ್ಳುವಂತ ಸಂಖ್ಯೆ ಎದುರಿಗೆ ಅವುಗಳ ಅವಿಭಾಜ್ಯ ಅಪವರ್ತನಗಳೇನಾಗಿರ್ತವೆ? 2 ಮತ್ತು 5 ಆಗಿರ್ತವೆ. 0ಯಿಂದ ಕೊನೆಗೊಳ್ಳುವಂತ ಸಂಖ್ಯೆ 2 ಮತ್ತು 5ರಿಂದ ಭಾಗ ಹೋಗ್ತವೆ ಅಂತ ನಾವು ಹೇಳ್ಬೋದು. ಇಲ್ಲಿ 6ರ ಅವಿಭಾಜ್ಯ ಅಪವರ್ತನಗಳು ಏನ್ ಬರ್ತಾವೆ? 2 ಮತ್ತು 3 ಬರ್ತಾವೆ, ಆದ್ರೆ 5 ಇಲ್ಲಿ ಅವಿಭಾಜ್ಯ ಅಪವರ್ತನವಾಗಿ ಕಂಡು ಬರೋದಿಲ್ಲ. ಅದಕ್ಕಾಗಿ ನಾವು ಏನಂತ ಹೇಳ್ತೀವಿ? 6n ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ನಾವು ಹೇಳ್ತೀವಿ. 6ನೇ ಪ್ರಶ್ನೆಯವರು ಏನ್ ಕೇಳಿದಾರಂತಂದ್ರೆ, 7 × 11 × 13 ಪ್ಲಸ್ 13 ಮತ್ತು 7 × 6 × 5 × 4 × 3 × 2 × 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ, ಏಕೆ ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನಾವು ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಏನಂತ ನಾವು ತಿಳ್ಕೋಬೇಕು. ಸಂಯುಕ್ತ ಸಂಖ್ಯೆ ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಎರಡು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಿದ್ವು ಅಂತ ಅನ್ಕೊಂಡ್ರೆ ಅದು ಏನಾಗುತ್ತೆ? ಸಂಯುಕ್ತ ಸಂಖ್ಯೆ ಆಗುತ್ತೆ. ಯಾವುದೇ ಒಂದು ಸಂಖ್ಯೆಯನ್ನ ಎರಡು ವಿಭಿನ್ನ ರೀತಿಯಲ್ಲಿ ಅಪವರ್ತನವಾಗಿ ನಾವು ವ್ಯಕ್ತಪಡಿಸೋದಕ್ಕೆ ನಾವು ಏನಂತ ಹೇಳ್ತೀವಿ? ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ. ಈಗ 4 ಇದೆ, ಇದನ್ನ ನಾವು ಹೆಂಗ್ ಬರಿಬಹುದು? 2 × 2 ಅಂತ ಬರಿಬಹುದು. ಇದೇ 4ನ್ನ ನಾವು ಹೆಂಗ್ ಬರಿಬಹುದು? 4 × 1 ಅಂತ ಬರಿಬಹುದು. ಈಗ ನೋಡಿ, ಇಲ್ಲಿ 8 ಇದೆ, ಇದನ್ನ ನಾವು ಹೆಂಗ್ ಬರಿಬಹುದು? 4 × 2 ಅಂತ ಬರಿಬಹುದು. 8ನ್ನ ನಾವು ಏನ್ ಮಾಡ್ಬೋದು? 2 × 2 × 2 ಅಂತಾನೂ ಬರಿಬಹುದು. ಯಾವುದೇ ಒಂದು ಸಂಖ್ಯೆಯನ್ನ ಎರಡು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ನಾವು ಏನಂತ ಹೇಳ್ತೀವಿ? ಸಂಯುಕ್ತ ಸಂಖ್ಯೆಗಳಂತ ಹೇಳ್ತೀವಿ. ಅವರು ಏನ್ ಕೇಳಿದ್ದಾರೆ? ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಇವು ಸಂಯುಕ್ತ ಸಂಖ್ಯೆಗಳಾಗಿವೆಯೇ, ಏಕೆ ವಿವರಿಸಿ ಅಂತ ಕೇಳಿದ್ದಾರೆ. ಇದನ್ನ ನಾವು ಮೊದಲೇ ತಗೊಳ್ಳೋಣ. ಏನಂದ್ರೆ 7 × 11 × 13 ಪ್ಲಸ್ 13 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕಾಮನ್ ಏನ್ ಬರುತ್ತೆ ಅಂದ್ರೆ 13 ಬರುತ್ತೆ, ಅದನ್ನ ಹೊರಗಡೆ ತಕ್ಕೋಣ. ಒಳಗಡೆ ಏನು ಉಳಿತೆ? 11 × 1 ಪ್ಲಸ್ 1 ಉಳಿಯುತ್ತೆ. ಈಗ ನೋಡಿ, 13 × 7 11 ಎಷ್ಟು? 77. 77 ಅಂದ್ರೆ 77 ಪ್ಲಸ್ 1 78. ಇದನ್ನ ನೋಡಿ, ಈಗ ನಾನು ಅವಿಭಾಜ್ಯ ಇದೇ ಸಂಖ್ಯೆಯನ್ನ ನಾನು 78 × 13 ಎಷ್ಟಾಗುತ್ತೆ? 13 ಎಷ್ಟು? 104. 24 13 ಎಷ್ಟು? 104. 13 ಎಷ್ಟು? 13 91. 13 99 10 ಕೂಡಿಸಿದ್ರೆ ಎಷ್ಟು ಬರುತ್ತೆ? 1014 ಬಂತು. 13 × 78 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 1014 ಅಂತ ಬಂತು. ಇದನ್ನ ನಾನು ಅವಿಭಾಜ್ಯ ಅಪವರ್ತನವಾಗಿ ನಾನು ವಿಂಗಡಣೆ ಮಾಡ್ತೀನಿ. 14 ಬರುತ್ತೆ. ಈಗ ನೋಡಿ, 2 5 10 0 2 7 14 2 2 4 ಸಾರಿ 3 ಹೋಗುತ್ತಿದ್ದು 3 1 3 2 ಐತೆ 3 6 18 2 ಐತೆ 3 9 27. ಈಗ ನೋಡಿ, 13 1 13 ಎಷ್ಟು? 169. 13 1 13. ಇದನ್ನ ನಾನು ಯಾವ ರೀತಿ ಬರಿಬಹುದು ಅಂತಂದ್ರೆ 2 × 3 × 13 × 13. ಈ 1014ನ್ನ ನಾನು ಇಲ್ಲಿ ಎರಡು ರೀತಿಯಾಗಿ ಬರೆದೆ. ಒಂದು ಈ ರೀತಿಯಾಗಿಯೂ ಕೂಡ ನಾವು ಬರಿಬಹುದು, ಒಂದು ಈ ರೀತಿಯಾಗಿ ಕೂಡ ನಾವು ಬರಿಬಹುದು. ನಾ ಮೊದಲೇ ಹೇಳಿದೆ, ಯಾವುದೇ ಒಂದು ಸಂಖ್ಯೆಯನ್ನ ನಾವೇನು ಎರಡು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಿದ್ರೆ ಅವೇನೋ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದ್ದೆ. ಈ 1014ನ್ನ ನಾವು ಈ ರೀತಿಯಾಗಿಯೂ ಬರಿಬಹುದು, ಇದನ್ನ ಈ ರೀತಿಯಾಗಿಯೂ ಕೂಡ ನಾವು ಬರಿಬಹುದು. ಅದಕ್ಕಾಗಿ ಏನು, ಈ ಸಂಖ್ಯೆ ಏನಿದೆ ಅಲ್ಲ, ಇದು 1014. ಇದು
ಸಂಯುಕ್ತ ಸಂಖ್ಯೆಯಾಗಿದೆ. ಸಂಯುಕ್ತ ಸಂಖ್ಯೆಯಾಗಿದೆ ಏಕೆಂದರೆ ಇದನ್ನ ಎರಡು ವಿಭಿನ್ನ ರೀತಿಯಲ್ಲಿ ಪಡಿಸಬಹುದು. ಈಗ ನೋಡಿ, ಇದರಲ್ಲೇ ಎರಡನೇ ಪ್ರಶ್ನೆಗೆ ಹೋಗೋಣ. 7 × 6 × 5 × 4 × 3 × 2 × 1 ಪ್ಲಸ್ 5. ಇದರಲ್ಲಿ ಏನು ಕಾಮನ್ ಬರುತ್ತೆ? 5 ಅನ್ನೋದೇನು ಕಾಮನ್ ಬರುತ್ತೆ. 5ನ್ನ ನಾವೇನು ಮಾಡೋಣ, ಹೊರಗೆ ತಕ್ಕೋಣ. ಒಳಗೆ ಏನಿದೆ 7 × 6 × 1 4. ಯಾಕೆ 1 ಯಾಕೆ ತಗೊಂಡೆ ಅಂದರೆ 5 ಇಲ್ಲೇ ಹೊರಗಡೆ ಇದೆ. × 3 × 2 × 1 5 ಹೊರಗಡೆ ಇದೆ ಅಂದರೆ ಪ್ಲಸ್ 1 ಬರುತ್ತೆ. 7 6 42, 42 1 42, 42 4 ಎಷ್ಟು, 4 2 8, 4 4 16, 168 3 ಎಷ್ಟು, 8 3 24, 6 3 18 1 20, 3 1 3 6 ಇಂಟು 2, 4 2 8 0, 6 2 12 ಇಂಟು 1 ಎಷ್ಟು ಬರುತ್ತೆ? ಅಷ್ಟೇ ಬರುತ್ತೆ. ಇದಕ್ಕೆ ಪ್ಲಸ್ 1ನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ? 1200. ಸಾರಿ, ಇದನ್ನ ಇನ್ನೊಂದು ಸ್ವಲ್ಪ ಗುಣಾಕಾರ ಮಾಡಿ ನೋಡಿ. 7 6 ಎಷ್ಟು, 42, 42 1 42, 42 ಇಂಟು 4 ಎಷ್ಟು ಬರುತ್ತೆ? 4 2 8, 4 4 16. ಆಮೇಲೆ ಇಂಟು 3, 8 3 24, 6 3 18, 18ರಲ್ಲಿ 2 ಕೂಡಿಸಿದ್ರೆ 20, 3 1 3, 3 ಕೈ 2 ಕೂಡಿಸಿದ್ರೆ 5 ಇಂಟು 2, 4 2 8, 0 0, 5 2 10. ಎಷ್ಟಾಯ್ತು? ಇದು 1008 ಅನ್ನೋದು ನಮ್ಗೆ ಏನು ಬಂತು? ಆನ್ಸರ್ ಬಂತು. ಏನು? 1008 ಇವುಗಳನ್ನು ಕೂಡಿಸಿದಾಗ ಪ್ಲಸ್ 1 ಎಷ್ಟಾಗುತ್ತೆ? 5 ಇಂಟು 1000, 1008ರಲ್ಲಿ 1ನ್ನು ಕೂಡಿಸಿದ್ರೆ 1009. ಈಗ ನೋಡಿ, 1009 ಇಂಟು 5ನ್ನ ಮಾಡಿದಾಗ 5 ಇಂಟು 1009 ಮಾಡಿದಾಗ 9 5 45, 5 ಇಂಟು 0 4 0, 5 1 5 ಎಷ್ಟು ಬರುತ್ತೆ? 5045 ಬಂತು. ಈಗ ನೋಡಿ, ಈ 5045ನ್ನ ನಾವು ಈ ರೀತಿಯಾಗಿ ಬರಿಬೋದು. ಇನ್ನೊಂದು ಥರ ನಾವು ವ್ಯಕ್ತಪಡಿಸಬಹುದಾ ಅಂತ ನೋಡೋಣ. ಇದನ್ನು ಅವಿಭಾಜ್ಯ ಅಪವರ್ತನಗಳಾಗಿ ನಾವು ವಿಂಗಡಣೆ ಮಾಡ್ಕೋಣ. 5ರಲ್ಲೇ ಭಾಗ ಹೋಗುತ್ತೆ. 5 1 5 0 0, 5 9 45. ಇದೇನು? 1009 1 1009. 5 ಇಂಟು 1009 ಈಸ್ ಈಕ್ವಲ್ ಟು 5045. 5045ನ್ನ ನಾವು ಈ ರೀತಿಯಾಗಿಯೂ ಕೂಡ ವ್ಯಕ್ತಪಡಿಸಬಹುದು. 5009ನ್ನ ನಾವು ಈ 5445ನ್ನ ನಾವು ಈ ರೀತಿಯಾಗಿಯೂ ಕೂಡ ನಾವೇನು ಮಾಡ್ಬೋದು? ವ್ಯಕ್ತಪಡಿಸಬಹುದು. ಅಂದರೆ ಇಲ್ಲಿ ಎರಡು ರೀತಿಯಾಗಿ ವ್ಯಕ್ತಪಡಿಸಿದ್ದೀವಿ ಅಂತಂದರೆ 5045 ಇದು ಏನು? ಸಂಯುಕ್ತ ಸಂಖ್ಯೆಯಾಗಿದೆ. ಏಕೆಂದರೆ ಇದನ್ನ ಎರಡು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದು. ಏಳನೇ ಪ್ರಶ್ನೆನ ನೋಡ್ರಿ. ಏಳನೇ ಪ್ರಶ್ನೆ ಏನ್ ಕೇಳಿದಾರೆ ಅವರಂದ್ರೆ, ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಎಷ್ಟು? 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಕೇಳಿದ್ದಾರೆ. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರ ಮಾರ್ಗ ಐತಂತ. ಅಲ್ಲಿ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಸೋನಿಯಾ ಎಷ್ಟು ತಗೋತಾಳೆ? ಎಷ್ಟು ನಿಮಿಷ ತಗೋತಾಳೆ? 18 ನಿಮಿಷ ತಗೋತಾಳಂತೆ.
ರವಿ ಏನು ತಗೋತಾನಂತೆ ಅದೇ ವೃತ್ತವನ್ನು ಒಂದು ಸುತ್ತ ಹಾಕ ಎಷ್ಟು 12 ನಿಮಿಷವನ್ನು ತಗೋತಾನಂತೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಕೇಳಿದ್ದಾರೆ. ಏನು ಮಾಡೋದಂತಂದರೆ 18 ಮತ್ತು 12ರ ಲಸವನ್ನು ನಾವು ಕಂಡುಹಿಡಿದ್ರೆ ನಮಗೇನು ಸಿಗುತ್ತೆ, ಪುನಃ ಅವರು ಆರಂಭಿಕ ಎಷ್ಟು ನಿಮಿಷದಲ್ಲಿ ಆರಂಭಿಕ ಸ್ಥಾನವನ್ನು ತಲುಪ್ತಾರೆ ಅಂತ ನಾವು ಕಂಡುಹಿಡಿಬೋದು. ಈಗ 18ನ್ನು ನಾವು ಅವಿಭಾಜ್ಯ ಅಪವರ್ತನವಾಗಿ ವಿಂಗಡಣೆ ಮಾಡ್ಕೋಣ. 2 9 18, 3 3 9, 3 1 3. ಏನು ಸಿಕ್ವಿಲ್ಲಿ 2 × 3⁻2 ಸಿಕ್ತು. ಈಗ 12ನ್ನು ತಗೋಣ. 2 6 12, 2 3 6, 3 1 3. 2⁻2 × 3 ಸಿಕ್ತು. ಈಗ ಲಸ 18 ಮತ್ತು 12 ನೋಡೋಣ. ಈಗ ನೋಡಿ ಲಸ ಕಂಡುಹಿಡಿಬೇಕಾದ್ರೆ ಏನು ಕಾಮನ್ ಆಗಿರೋದು ಯಾವುದು? 2 ಕಾಮನ್ ಇದೆ, ಈ ಕಡೆನೂ 2 ಇದೆ, ಈ ಕಡೆನೂ 2 ಇದೆ. ಆದರೆ ಘಾತ ಸಂಖ್ಯೆ ಜಾಸ್ತಿ ಇದ್ದಿದ್ದನ್ನು ತಗೋಬೇಕು, 2⁻2. ಆಮೇಲೆ ಮತ್ತೇನು ಕಾಮನ್ ಇದೆ? 3 ಕಾಮನ್ ಇದೆ, ಈ ಕಡೆನೂ ಕಾಮನ್ ಇದೆ, ಈ ಕಡೆನೂ ಕಾಮನ್ ಇದೆ. ಘಾತ ಸಂಖ್ಯೆ 3⁻2 ಜಾಸ್ತಿ ಇದೆ ತಗೊಂಡ್ವಿ. ಎಲ್ಲಾನು ನಾವು ಈಗ ಬರ್ದಿದ್ದೀವಿ. 2⁻2 ಅಂದರೆ 4, 3⁻2 ಅಂತಂದರೆ 9, 3 3 9, 36 ನಿಮಿಷ. ಏನಪ್ಪ ಅಂತಂದರೆ ಅವರಿಬ್ಬರು ಮತ್ತೆ 36 ನಿಮಿಷದಲ್ಲಿ ಅವ್ರು ಏನು ಮಾಡ್ತಾರಂತಂದರೆ ಸಂಧಿಸ್ತಾರೆ ಅಂತ ಹೇಳ್ಬೋದು. ಏನು ಎಷ್ಟು ನಿಮಿಷಗಳ ನಂತರ ಅವರು ಆರಂಭಿಕ ಬಿಂದುವಿನಲ್ಲಿ ಸಂಧಿಸ್ತಾರೆ ಅಂತ ಕೇಳಿದ್ದಾರೆ. 36 ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ನಾವು ಹೇಳ್ಬೋದು.